ಗೆ ಸ್ವಾಗತ. ಇದು ವೀರಶೈವ ಲಿಂಗಾಯತ ವಂದನೆ. ಆತ್ಮೀಯ ಬಂಧುಗಳೇ, ಇಂದು ಬೆಂಗಳೂರು ನಗರದ ಭಾರತಿ ವಿದ್ಯಾಭವನದ ಸಭಾಂಗಣದಲ್ಲಿ ವಿಜಯಪುರದ ಡೆಪ್ಯೂಟಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಬಸವರಾಜ್ ಎಲಿಗಾರ್ ಅವರು ಇಂಗ್ಲಿಷ್ಗೆ ಭಾಷಾಂತರಿಸಿದ ಬಸವಣ್ಣನವರ ವಚನಗಳು ಕೃತಿ ಇಂದು ಲೋಕಾರ್ಪಣೆಯಾಯಿತು. ಲೋಕಾಯುಕ್ತರಾದ ಸನ್ಮಾನ್ಯ ಶ್ರೀ BS ಪಾಟೀಲ್ ಅವರು ಲೋಕಾರ್ಪಣೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಆಧ್ಯಾತ್ಮಿಕ ಚಿಂತಕರಾದ ಜಂಬುನಾಥ್ ಮಣಿಮಠ್ ಅವರು ದಿವ್ಯ ಸಾನ್ನಿಧ್ಯ ವಹಿಸಿದ್ದರು. ಕಾರ್ಯಕ್ರಮವನ್ನು ಕನ್ನಡ ಚಲನಚಿತ್ರ ನಿರ್ದೇಶಕ TS ನಾಗಾಭರಣ ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಜ್ಯಾಧ್ಯಕ್ಷ ಶಂಕರ್ ಬಿದ್ರಿ ವಹಿಸಿದರು. ಮುಖ್ಯ ಅತಿಥಿಗಳಾಗಿ KSRPಯ IGP ಸಂದೀಪ್ ಪಾಟೀಲ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಡಾಕ್ಟರ್ ಪದ್ಮಿನಿ ನಾಗರಾಜ್, ಆಡಳಿತ ಇಲಾಖೆಯ ADGP ಸಂಜೀವ್ N ಪಾಟೀಲ್ ಮತ್ತು ಸಿಡ್ನಿಯ ವೀರೇಶ್ ಹಿರೇಮಠ್ ಪುಸ್ತಕದ ಪರಿಚಯವನ್ನು ಮಾಡಿಕೊಟ್ಟರು. ಡಾಕ್ಟರ್ ರಾಜಶೇಖರ್ ಮಠಪತಿ ಅವರು ಕೃತಿಯ ಬಗ್ಗೆ ಇದೊಂದು ಕೃತಿಯಲ್ಲ, ಇದೊಂದು ಮಹಾನ್ ಗ್ರಂಥ ಎಂದು ಹೇಳಿ ಬಣ್ಣನೆ ಮಾಡಿದರು. ವಿಜಯಪುರದ ಶರಣಚಿಂತಕ ಡಾಕ್ಟರ್ ಮಾಂತೇಶ್ ಬಿರಾದಾರ್ ಶುಭ ಹಾರೈಕೆಯನ್ನು ನುಡಿಯನ್ನು ನುಡಿದರು. ಆನಂತರ ಕಾರ್ಯಕ್ರಮದ ಕೊನೆಯಲ್ಲಿ ಪುಸ್ತಕದ ಕರ್ತು ಬಸವರಾಜ್ ಎಲಿಗಾರ್ ಅವರು ಪುಸ್ತಕದ ಬಗ್ಗೆ ಒಂದೆರಡು ಮಾತುಗಳನ್ನು ಆಡಿದರು. ಅವರು ಏನು ಮಾತನಾಡಿದರು ಕೇಳೋಣ ಬನ್ನಿ ವೀಕ್ಷಕರೇ. ಸತತ 3-4 ವರ್ಷಗಳವರೆಗೆ ಏನೋ ಅಧ್ಯಯನ ಮಾಡಿ ಏನೋ ಒಂದು ಪುಸ್ತಕವನ್ನು ಬರೆದ್ರೆ, ಬಟ್ ಸ್ಟೇಜ್ ಮೇಲೆ ಮಾತಾಡೋದು ಕಷ್ಟ ಆಗಿಬಿಡುತ್ತೆ. ಬರೀಬಹುದು, ಮಾತಾಡೋದು ಕಷ್ಟ ಆಗುತ್ತೆ. ಸ್ಪಾಂಟೇನಿಯಸ್ ಆಗಿ ಮಾತಾಡೋದಾಗುತ್ತೆ. ಅದು ನಮ್ಮ ಶಂಕರ್ ಬಿದ್ರಿ ಸಾಹೇಬ್ ಇರುವಂತಹ ಸ್ಟೇಜ್ ನಲ್ಲಿ ಮಾತಾಡೋಕೆ ಸ್ವಲ್ಪ ಭಯ ಆಗುತ್ತೆ. ಅದ್ರ ಮಾತುಗಳನ್ನ ಬೇಗ ಮುಗಿಸ್ತೇನೆ ನನ್ನ ಮಾತುಗಳನ್ನ. And now I don't want to tell anything about the work, the book that I have already written, translated. 959 Vachanas of Basveshwar I have rendered it to. I don't want to say anything about that because you people will be having those books and you only should read and decide what sort of translation it has become. ಅಂದಾಗ ಮಾತ್ರ ಅದೊಂದು ಇದು ಇರುತ್ತೆ. ನಾನು ಏನು ಈಗ ಅದರ ಬಗ್ಗೆ ಹೇಳಲ್ಲ, ಬಟ್ ಐ ವುಡ್ ಲೈಕ್ ಟು ಯೂಸ್ ದಿಸ್ ಸ್ಟೇಜ್ ಟು ಎಕ್ಸ್ಟೆಂಡ್ ಮೈ heartfelt gratitude and thanks to those who have made that book make possible and those who have made this function possible and successful. ವಿಶೇಷವಾಗಿ ನಮ್ಮ ವಿಶ್ವನಾಥ್ ಬಿರಾದಾರ್ ಮತ್ತು ದಂಪತಿಗಳು. ನಾವು ಈ ಪುಸ್ತಕವನ್ನು ಬರೀಬೇಕು ಅಂದಾಗ ಈ ಪುಸ್ತಕ ಪಬ್ಲಿಕೇಶನ್ ಅನ್ನು ನಾವು ಮಾಡಿಸಿದ್ರೆ ಯಾರಿಗೆ ನಮ್ಗೆ ಕೊಡೋದಿಲ್ಲ ಅಂತ ಹೇಳಿ ನನ್ನ ಕೈ ಕಟ್ಟಿ ಹಾಕಿ ಅತ್ಯಂತ ಪ್ರೀತಿಯಿಂದ ಈ ಪುಸ್ತಕವನ್ನು ಪಬ್ಲಿಷ್ ಮಾಡಿಸಿದ ವಿಶ್ವನಾಥ್ ಬಿರಾದಾರ್ ಮತ್ತು ಅವರ ಕುಟುಂಬದವರು, ಅವರ ತಾಯಿಗಳ ಹೆಸರಲ್ಲಿ ಈ ಪುಸ್ತಕವನ್ನು, ಅವರ ನೆನಪಿನಲ್ಲಿ ಈ ಪುಸ್ತಕವನ್ನು ಮಾಡಿದ್ದಾರೆ. ವಿಶ್ವನಾಥ್ ಬಿರಾದಾರ್ ಮತ್ತು ಕುಟುಂಬದವರಿಗೆ ವಿಶೇಷವಾಗಿ ನಾನು ನನ್ನ ಹುಟ್ಟುವಂತಹ ವಂದನೆಗಳನ್ನು ಸಲ್ಲಿಸಕ್ಕೆ ಪ್ರಯತ್ನ ಮಾಡ್ತೀನಿ. ಅದೇ ರೀತಿ ನಮ್ಮ ಡಾಕ್ಟರ್ ಸುನೀಲ್ ರಾಠೋಡ್ has ever been with me in all my times, extending all his support, all sort of support to me. Dr. Sunil Rathod and his family, Pavitra, ಅವ್ರಿಗೂ ಕೂಡ ವಿಶೇಷವಾಗಿ ಈ ವೇದಿಕೆಯ ಮೂಲಕ ಒಂದು ಥ್ಯಾಂಕ್ಸ್ ಅನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅದೇ ಸಾಕಾಗಿದೆ ನಮ್ಮ ಸಣ್ಣ ಸಭೆಯದು ಈ ಲಿಸ್ಟ್ ಮಾಡೋದು ಒಂದು ಲಿಸ್ಟ್ ಆಗಿಬಿಟ್ಟು ಇವು ನೇಮ್ಸ್ ಐ ಹ್ಯಾವ್ ಮೆನ್ಷನ್ಡ್ ಇನ್ ಮೈ ಫಾರ್ವರ್ಡ್ ಇನ್ ಮೈ ಬುಕ್. ಆ್ಯಂಡ್ ಈ ಕಾರ್ಯಕ್ರಮ ಇವತ್ತು ಯಶಸ್ಸಾಗಬೇಕಾದ್ರೆ ಡಾಕ್ಟರ್ ಮಾಂತೇಶ್ ಬಿರಾದಾರ್ ಅವರು ಒಂದು 15 ದಿವಸದ ನಮ್ಮ ಶಂಕರಗೌಡ ರಸ್ಮಣಿಯವರು, ಮಾಂತೇಶ್ ಬಿರಾದಾರ್ ಅವರು, ಲೋನಾರಿ ಅವರು, ಬಹುತೇಕ ಬಹಳ ಜನ ದಯವಿಟ್ಟು ಯಾರು ತಪ್ಪುಗೊಂಡಿಟ್ಟಲ್ಲ. ಈ ಸಮ್ ನೇಮ್ಸ್ ಆರ್ ಮಿಸ್ಡ್, ಹೆಸರುಗಳನ್ನು ಕೆಲವೊಮ್ಮೆ ಮಿಸ್ ಮಾಡ್ತೀವಿ ನಾವು. ಸೊ ನಮ್ಮ ಪ್ರೊಫೆಸರ್ ಶಿವಪೂಜಿ ಕೋಟಿ ಅವರು ಸುಮಾರು ಒಂದು ತಿಂಗಳಿಂದ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಸೊ ಅವರೆಲ್ಲರಿಗೂ ಈ ವೇದಿಕೆ ಮೂಲಕ ನಾನು ಒಂದು ಮನವಿಯನ್ನು, ಒಂದು ಥ್ಯಾಂಕ್ಸ್ ಅನ್ನು ಹೇಳ್ತೀನಿ. ಆ್ಯಂಡ್ ಪದ್ಮಿನಿ ನಾಗರಾಜ್ ನಾವು ಹೇಳಿದ್ರು, ಗ್ಲಾಸ್ ಮೇಲೆ ಧೂಳು ವರ್ಷಿದೆ, ಅದಕ್ಕೆ ಉತ್ತರ ಸ್ವಚ್ಛ ಮಾಡಿದ್ರು. ಇದು ಅದ್ಭುತ ಫಿಲಾಸಫಿ. ಇದು ನಮ್ಮನ್ನು ನಾವು ಹುಡುಕೋಕೆ ಹೋದ ವಿ ಹ್ಯಾವ್ ಟು ನಾವು ಸರ್ಚ್ ಮಾಡ್ಕೋಬೇಕು. ಈ ಸರ್ಚ್ ಮಾಡ್ಕೊಳ್ಳೋ ಸಂಬಂಧ ನಮ್ಮನ್ನು ನಾವು ಸ್ವಚ್ಛವಾಗಿ ಮಾಡ್ಕೊಳ್ಳೋ ಸಂಬಂಧ. ಕನ್ನಡ ಮೇಲೆ ಧೂಳಿತ್ತು, ನನ್ನ ಕಣ್ಣಾಗ ಧೂಳಿತ್ತು ಅಂತ ಒಂದು ಹಾಡ ಇದೆ. ಆ ಥರ ಇದನ್ನು ಸ್ವಚ್ಛ ಮಾಡ್ಕೊಳ್ಳೋದಿರೋದೇ ಈ ವಚನಗಳು, ಶರಣರು, ಸಂತರು, ದಾಸರು, ಮಹಾಂತರ ಏನು ಪದಗಳು, ವಚನಗಳು ಏನಿರ್ತವೆ ಇದನ್ನು ನಮ್ಮನ್ನು ನಾವು ಸ್ವಚ್ಛ ಮಾಡ್ತೀವಿ. ಅದರಿಂದ ಚನ್ನಬಸವನ ಹೇಳಿದ ಮತ್ತೆ ಲೋಕದ ಮಾನವರ ಮನದ ಮಲಿನತೆಯನ್ನು ಕಳೆಯಲು ಗೀತ ಮಾತೆಂಬ ಜ್ಯೋತಿಯನ್ನು ಹತ್ತಿಸಿಕೊಟ್ಟರ ಕಾರಣ ಶರಣರು ಅಂತ ಹೇಳಿ ಕುರುಲ ಸಂಗಮದೇವರು ಹೇಳೋ ರೀತಿಯಲ್ಲಿ ಅಂತಹ ಒಂದು ಇವತ್ತಿನ ನಮ್ಮ ಈ ಟೆನ್ಷನಸ್ ಲೈಫ್ನಲ್ಲಿ ನಾವೆಲ್ಲ ಎಲ್ಲರೂ ಹೆಂಗದಿದ್ದು ಹುಡ್ತಾ ಇದ್ವಿ. ನಾವು ನಮ್ಮ ತಂದೆ ತಾಯಿಗಳ ಅದೊಂದು ಜನರೇಷನ್ ಗ್ಯಾಪ್ ಅಂತ ಹೇಳ್ತಾರೆ. ನಮ್ಮ ತಂದೆ ತಾಯಿಗಳನ್ನ ನೋಡ್ಬೋದು ನಾವು ಜೀವನ ಮಾಡಿದ್ವಿ. ಅವರು ದುಡ್ಡಿನ ಹಿಂದೆ ಬಿದ್ದಿಲ್ಲ. ಜೀವನ ವಾಸ್ ವೆರಿ ಸಿಂಪಲ್ ಆಗಿ. ಬಟ್ ನಾವಿವತ್ತು ದುಡ್ಡಿನ ಹಿಂದೆ ಬಿದ್ದುಬಿಟ್ಟೆ. ದುಡ್ಡಿನ ಹಿಂದೆ ಬಿದ್ದು ಎಲ್ಲೋ ಕಳೆದು ಹೋಗ್ತಾ ಇದ್ವಿ. ನಮ್ಮ ಮಕ್ಕಳು ಕಳೆದು ಹೋಗ್ತಾ ಇದ್ದಾರೆ.
ನಮ್ಮ ಮಕ್ಕಳು ಅವರ ಕೈಯಲ್ಲಿ ಏನಾದರೂ ಬೇರೆಯವರ ಮೇಲೆ ಅವ್ರ ಕೈ ಹಿಡಿದು ನಮ್ಮಲ್ಲ ಬಸವಣ್ಣ ಮೇಲೆ ಕೈ ಹಿಡಿಯ ಅನ್ನೋ ಒಂದು ಉದ್ದೇಶದಿಂದ ನಿಮ್ಮ ಮಕ್ಕಳಿಗಾಗಿ ಈ ಒಂದು ಪುಸ್ತಕವನ್ನ ನಾನು ಬರೆದಿದ್ದೇನೆ. ಆ ಪುಸ್ತಕವನ್ನ ನಮ್ಮ ವೀರೇಶ್ ಪ್ರಾಮಿಸ್ ಏನಂತಂದ್ರೆ ಈ ವಚನಗಳಿಗೆ ಇಂಗ್ಲಿಷ್ ಟ್ಯೂನ್ ಅನ್ನ ಮಾಡಿ ನಮ್ಮ ಮಕ್ಕಳುಗಳಿಗೆ, ನನ್ನ ಮಕ್ಕಳು ಯಾವ ಒಂದು ಡಿಸ್ಕೋ ಡಾನ್ಸ್ ಅಂತ ಸಾಂಗ್ ಹಾಡೋ ಬದ್ಲಿ ವಚನವನ್ನ ಗುಣಗುಣಾಯಿಸಿ ಅಂತ ಹೇಳಿ ಆಲ್ರೆಡಿ ಸೆಟ್ ಸ್ಟಾರ್ಟೆಡ್ ಟ್ಯೂನಿಂಗ್ ದಿ ವಚನ ಇನ್ ಇಂಗ್ಲಿಷ್. ಮುಂದಿನ ದಿನಮಾನಗಳಲ್ಲಿ ಇದೇ ವೇದಿಕೆ ಮೇಲೆ ವೀರೇಶ್ ಟ್ಯೂನ್ ಮಾಡಿದ ಇಂಗ್ಲಿಷ್ ವಚನಗಳ ಆಲ್ಬಮ್ ಬಿಡುಗಡೆ ಮಾಡುವಂತ ಪ್ರಯತ್ನ ನಾವು ಮಾಡ್ತೇವೆ. ಅದರಿಂದ ಆಮೇಲೆ ನಾವು ನಾರ್ಮಲಿ ಒಂದು ಸಿಸ್ಟಮ್ ಪದ್ಧತಿ ತಗೊಂಡಿದ್ದೇವೆ. ಮನೆಗೆ ಯಾರು ಗಿಫ್ಟ್ ಕೊಡೋದು, ಮದುವೆ ಒಂದು ಇದ್ದಿದ್ದಾಗ ಒಂದು ಸೀರೆ ಕೊಡೋದು, ಒಂದು ಕೊಡೋದು, ಸುಮಾರು 3-4 ಸಾವಿರ ರೂಪಾಯಿ ಖರ್ಚು ಮಾಡಿಬಿಡ್ತಾರೆ. ಆ ಸೀರೆ ಏನಾಗುತ್ತೆ, ನಾನು ಒಬ್ಬರು ಕೊಟ್ಟಿರೋದು ನಾನು ಮತ್ತೊಬ್ಬರಿಗೆ ಕೊಡ್ತೇನೆ. ಸೊ ಕೊಟ್ಟೆ ಅಂತಂದ್ರೆ ಯಾವ ಸೀರೆ ಯಾವ ಕಾರಣಕ್ಕೆ ನೀವು ಕೊಟ್ಟಿದ್ದು ನನಗೂ ನೆನಪಿರೋದು, ನಾ ಕೊಟ್ಟಿದ್ದು ನಿಮಗೂ ನೆನಪಿರೋದು. ಸೊ ನೀವು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಇನ್ಮೇಲೆ ಒಂದು ವಿಷ ಹಾಕೋದು, ಬುಕೆ ಕೊಡೋದು, ಒಂದು ಕಾರ್ಯಕ್ರಮ ಬುಕೆ ಕೊಟ್ಟರೆ ಅದಕ್ಕೆ ಮತ್ತೆ 1200 ರೂಪಾಯಿ ಬುಕೆ ಕೊಡ್ತೇವೆ. ಬುಕೆ ಹೋಗಿ ಕೊಟ್ಟ ತಕ್ಷಣ ಆ ಬುಕೆ ಹಿಂದವ್ರು ಕೊಟ್ಟಿರೋ ಕ್ಲೋಸ್ ಟಾಪಿಕ್ ನಿಮ್ಮ 1200 ಹೋದು ಯಾವ ಬುಕೆ ಕೊಟ್ಟರು ನೆನಪಿಲ್ಲ. ಅದ್ರ ಬದಲಾಗಿ ಇವತ್ತಿನಿಂದ ಒಂದು ಪ್ರತಿಜ್ಞೆ ಮಾಡೋಣ, ಒಂದು ಜಸ್ಟ್ ಒಂದು ಡಿಸೈಡ್ ಮಾಡೋಣ, ಒಂದು ಪುಸ್ತಕ ನಾಟ್ ನೆಸೆಸರಿಲಿ ಮೈ ಪಿ.ಎಚ್.ಡಿ ಇದನ್ನೇ ಕೊಡಬೇಕಂತಿಲ್ಲ. ಸಾಕಷ್ಟು ಪುಸ್ತಕಗಳು, ಅದ್ಭುತ ಪುಸ್ತಕಗಳು ಅದಾವೆ. ಒಂದು ಪುಸ್ತಕ, ಒಂದು ಭಗವದ್ಗೀತಾ ಪುಸ್ತಕ ಇರಲಿ, ಮೈ ಪಿ.ಎಚ್.ಡಿ ಇರಲಿ, ಸಾಕಷ್ಟು ಪುಸ್ತಕಗಳು ಮನೆಯಲ್ಲಿ ಒಂದು 10 ಪುಸ್ತಕ ಇರಲಿ. ಮನೆಗೆ ಬಂದಾಗ ಒಂದು ಜಸ್ಟ್ ಒಂದು ಸೈನ್ ಮಾಡಿ ಡೇಟ್ ಹಾಕಿ ಕೊಟ್ಬಿಡಿ. ಸುಮಾರು 40 ವರ್ಷ ಆ ಪುಸ್ತಕ ಅವ್ರ ಮನೆಗೆ ಇರುತ್ತೆ. 40 ವರ್ಷ ನೀವು ನೆನಪು. ಮನೆಗೆ ಒಬ್ಬರು ದೊಡ್ಡವರು, ಬಹಳ ದೊಡ್ಡವರು, ಒಂದು ಪ್ಯಾಂಟಿಸು ಮತ್ತು ಒಂದು ಸಾರಿ ಕೊಟ್ಟಿದ್ರು ಮದುವೆ ಸಮಯ. ನೆಕ್ಸ್ಟ್ ಒಂದು 5 ದಿವಸ ಆದ್ಮೇಲೆ ನಮ್ಮ ಬೀಗರು ಒಂದು ಮದುವೆ ಬಂತು. ಏನ್ ಮಾಡೋಣ ಅಂತ ಅದೇ ಪ್ಯಾಂಟಿಸ್ ಕೊಟ್ಟರು. ಸೊ ಅದನ್ನೇನು ಖಾಲಿ ಎಲ್ಲ ಅದ್ರಲ್ಲಿ ಒಂದು ಪುಸ್ತಕ ನಾವು ಕೊಟ್ಬಿಟ್ವಿ ಅಂತ. ಸುಮಾರು 30 ವರ್ಷ ನೀವು ಆ ಮನುಷ್ಯನ ಆ ಮನೆಯ ಮನಸ್ಸಿನಲ್ಲಿ ಮನೆಯಾಗಿರ್ತೀವಿ. ಒಂದಿನ ಒಂದು ದಿವಸ ಅವರು ಓದ್ತಾರೆ, ಅವ್ರ ಮಕ್ಕಳು ಓದ್ತಾರೆ. ಜೀವನದಲ್ಲಿ ಹೆಂಗಿರುವ ಒಂದೊಂದು ಸೆಂಟೆನ್ಸ್, ಒಂದೊಂದು ವಾಕ್ಯದಿಂದ ನಮ್ಮ ಜೀವನ ಬದಲಾವಣೆ ಆಗುವಂತಹ ವಾಕ್ಯಗಳು ವಚನ ಸಾಹಿತ್ಯದಲ್ಲಿ, ಮಹಾಭಾರತದಲ್ಲಿ, ನಮ್ಮ ದಾಸಪಾಠಗಳಲ್ಲಿ ಒಂದು ಪುಸ್ತಕ ಕೊಟ್ಟರೆ ಯಾವ ಕ್ಷಣದಲ್ಲಿ ನಾನು ಕೊಡೋದು, ನೀವು ನನಗೆ ಕೊಡೋದು, ಈ ತರ ಮಾಡಿದ್ರೆ ಯಾವ ಕ್ಷಣದಲ್ಲಿ ನಮ್ಮ ಜೀವನ ಯಾವ ಲೈನಿಂದ ಬದಲಾವಣೆ ಆಗುತ್ತೆ ಹೇಳಕ್ ಬರೋಲ್ಲ. ಆದ್ದರಿಂದ ಎಲ್ಲರೂ ಎಲ್ಲರ ಮನೆಯಲ್ಲಿ ಒಂದು ಪುಟ್ಟ ಲೈಬ್ರರಿ ಇರಲಿ ಅಂತೇಳಿ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬೆಂಗಳೂರಿನಲ್ಲಿ ಜನ ಸೇರಿಸೋದನ್ನು ತುಂಬಾ ಕಷ್ಟ ಅಂತ ಹೇಳ್ತಾರೆ. ಸೊ ಮಾತೇಶ್ ಮೊನ್ನೆ ಮಾತಾಡಬೇಕಾದ್ರೆ ಮಾತೇಶ್ ಪಿರಾರ್ ಅವರು ನಾನು ಅವ್ರು ಹೇಳಾಕತ್ತಿದ್ರು, ಬೆಂಗಳೂರಲ್ಲಿ ಕಾರ್ಯಕ್ರಮ ಮಾಡೋದಂದ್ರೆ ಒಂದು ಯಜ್ಞ ಅಂತ.